ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡ್ತಾ ಇದ್ದೀರಾ ಮೈಂಡ್ ಪವರ್ ವಿತ್ ನಂದು. ನಾನು ನಿಮ್ಮ ಮನೆ ಮಗಳು ನಂದಿನಿ. ಸ್ನೇಹಿತರೆ, ನಾವು ಮಾತಾಡ್ತೀವಿ ಲಾ ಆಫ್ ಅಟ್ರಾಕ್ಷನ್, ಸ್ಪೆಷಾಲಿಟಿ, ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳ ಬಗ್ಗೆ, ಜೊತೆಗೆ ವಿಶೇಷ ತಂತ್ರ ರಹಸ್ಯದ ಬಗ್ಗೆನೂ ಮಾತಾಡ್ತೀವಿ, ಜೊತೆಗೆ ಪವರ್ಫುಲ್ ಮಂತ್ರಗಳ ಬಗ್ಗೆನೂ ಮಾತಾಡ್ತೀವಿ. ಸ್ನೇಹಿತರೆ, ಇವತ್ತು ನಾನು ಮಾತಾಡ್ತಾ ಇರೋಂಥ ವಿಶೇಷ ಟೆಕ್ನಿಕ್ ಏನು ಅಂದರೆ, ಇವತ್ತೊಂದು ಸಿಂಪಲ್ ಆಗಿರುವಂಥ ಪವರ್ಫುಲ್ ರಿಚುವಲನ್ನು ತಂದಿದ್ದೀನಿ. ಯಾವ ವಿಷಯಕ್ಕೆ ಸ್ನೇಹಿತರೆ, ಇದು ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮನ್ನು ನೆನೆಸ್ಕೋಬೇಕು, ಕಾಲ್ ಮಾಡಬೇಕು. ಅವ್ರು ಎಷ್ಟೇ ದೂರ ಇರಲಿ, ಹೇಗೆ ಆಗಿರಲಿ, ಅವರು ನಿಮ್ಮನ್ನು ತಕ್ಷಣ ನೆನೆಸ್ಕೊಂಡು ಕಾಲ್ ಮಾಡೋ ಥರ ಮಾಡೋಕ್ಕೆ ಇವತ್ತೊಂದು ತುಂಬಾ ಪವರ್ಫುಲ್ ಆಗಿರೋಂಥ ಸಿಂಪಲ್ ರೆಮಿಡಿಯನ್ನು ತಂದಿದ್ದೀನಿ, ರಿಚುವಲನ್ನು ತಂದಿದ್ದೀನಿ. ಸ್ನೇಹಿತರೆ, ಇದನ್ನು ನೀವು ಮಾಡೋದ್ರಿಂದ ಅವ್ರು ಎಷ್ಟೇ ಕೋಪ ಮಾಡ್ಕೊಂಡಿದ್ರು ಅವರು ನಿಮಗೆ ಕಾಲ್ ಮಾಡೇ ಮಾಡ್ತಾರೆ. ಮೊದಲು ಇದರ ಉಪಯೋಗಗಳನ್ನು ತಿಳ್ಕೊಳ್ಳೋಣ. ಇದರ ಉಪಯೋಗ ಏನು ಅಂದರೆ, ನೀವು ಇಷ್ಟಪಡುವಂಥ ವ್ಯಕ್ತಿಗಳು ನಿಮ್ಮನ್ನು ನೆನೆಸ್ಕೊಂಡು ಕಾಲ್ ಮಾಡ್ತಾರೆ, ಮೆಸೇಜ್ ಮಾಡ್ತಾರೆ, ಒಟ್ಟಿನಲ್ಲಿ ನಿಮ್ಮ ಜೊತೆ ಮಾತಾಡ್ತಾರೆ. ಇದು ನೀವು ಇಷ್ಟಪಡುವಂಥ ವ್ಯಕ್ತಿಗಳು ದೂರ ಆಗಿದ್ದರೆ ಮತ್ತೆ ವಾಪಸ್ ಮರಳಿ ಬರ್ತಾರೆ. ಸರಿನಾ? ಬರೋ ಹಾಗೆ ಇದು ಮಾಡುತ್ತೆ, ಇನ್ಸ್ಟೆಂಟಾಗಿ ರಿಸಲ್ಟ್ ಕೊಡುತ್ತೆ ಅಂತ ಆಗಲೇ ಹೇಳಿದ್ದೀನಿ. ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಜಗಳ ಮಾಡ್ಕೊಂಡು ಏನಾದರೂ ದೂರ ಆಗಿದ್ದರೆ, ಜಗಳ ಮಾಡಿಕೊಂಡು ಕೋಪ ಮಾಡಿಕೊಂಡು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ದೂರ ಆಗಿದ್ದರೆ ಅವರ ಮನಸ್ಸನ್ನು ಸಾಫ್ಟ್ ಮಾಡುತ್ತೆ. ಅವರು ನಿಮ್ಮನ್ನು ನೆನೆಸ್ಕೊಳ್ಳೋ ಹಾಗೆ ಮಾಡುತ್ತೆ, ಅವರು ನಿಮ್ಮ ಹತ್ರ ಮಾತಾಡೋ ಹಾಗೆ ಮಾಡುತ್ತೆ. ನಿಮ್ಮನ್ನು ಇಗ್ನೋರ್ ಮಾಡ್ತಾ ಇರೋವಂಥ ವ್ಯಕ್ತಿಗಳಾಗಿದ್ದರೆ ಅದನ್ನು ಕೂಡ ಇದು ಸರಿ ಮಾಡುತ್ತೆ. ನಿಮ್ಮ ವ್ಯಾಲ್ಯೂ ಏನು ಅನ್ನೋದನ್ನ ಅವ್ರಿಗೆ ಅರ್ಥ ಮಾಡಿಸ್ಬೇಕು, ಆಯಿತಾ? ಆಗಲೇ ಅವರು ನಿಮ್ಮನ್ನು ಎಷ್ಟು ಮಿಸ್ ಮಾಡ್ಕೋತಾ ಇದ್ದಾರೆ ಅನ್ನೋದು ಅವರಿಗೆ ಅರ್ಥ ಆಗೋದು. ಇದು ಆ ಕೆಲಸವನ್ನು ಮಾಡುತ್ತೆ. ಇಷ್ಟಪಡುವಂಥ ವ್ಯಕ್ತಿಗಳಿಂದ ಗರ್ವ, ಈಗೋ, ಕೊಬ್ಬು, ದುರಂಕಾರ ಅಂತ ಬೈಕೋತೀವಲ್ಲ, ಆ ಥರ ಅದೆಲ್ಲನ ಕಡಿಮೆ ಮಾಡಿ ಅವರು ನಿಮ್ಮನ್ನು ನೆನಪು ಮಾಡ್ಕೊಳ್ಳೋ ಹಾಗೆ ಸಾಫ್ಟಾಗಿ ಇದು ಮಾಡುತ್ತೆ. ಪ್ರೀತಿಯಿಂದ ನಿಮ್ಮನ್ನು ಮಾತಾಡಿಸ್ತಾರೆ. ಸರಿನಾ ಸ್ನೇಹಿತರೆ? ಇದನ್ನು ಯಾವ ದಿನ ಮಾಡಬೇಕು, ಹೇಗೆ ಮಾಡಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಇದಕ್ಕೆ ಏನೇನು ಬೇಕು ಎಲ್ಲವನ್ನ ಡೀಟೇಲಾಗಿ ಹೇಳ್ತೀನಿ. ಖಂಡಿತ ವಿಡಿಯೋ ಕೊನೆವರೆಗೂ ನೋಡಿ. ಹಾಗೆ ನೀವಿನ್ನು ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ ಒತ್ತೋದನ್ನ ಮರಿಬೇಡಿ. ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಫೋನ್ಗೆ ಬರುತ್ತೆ. ಸ್ನೇಹಿತರೆ, ಇದಕ್ಕೆ ಫಸ್ಟು ಬೇಕಾಗಿರೋ ಸಾಮಗ್ರಿಗಳನ್ನು ಹೇಳ್ತೀನಿ, ನೋಡ್ಕೊಳ್ಳಿ. ಇದಕ್ಕೆ 3 ಲವಂಗ ಬೇಕು, 1 ದೀಪ, ಮಣ್ಣಿನ ದೀಪ, ತುಪ್ಪದ ದೀಪ, ಮಣ್ಣಿನ ದೀಪ ಯಾವುದಾದ್ರೂ ಒಂದು, ಆಯಿತಾ? ಜೊತೆಗೆ ಒಂದು ಶಾಂತವಾಗಿರುವಂಥ ಜಾಗ ಬೇಕು, ಜೊತೆಗೆ ನಿಮ್ಮ ಮನಸ್ಸಲ್ಲಿರುವಂಥ ಏಕಾಗ್ರತೆ ಬೇಕೇ ಬೇಕು. ಇಷ್ಟನ್ನ ನೀವು ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡಿಕೊಂಡು ನೀವು ತಂತ್ರವನ್ನು ಶುರು ಮಾಡ್ಬೋದು. ಯಾವ ದಿನ ಮಾಡಬೇಕು ಅಂದರೆ, ಶುಕ್ರವಾರ, ಸೋಮವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ಮಾಡ್ಬೋದು. ಸರಿನಾ? ಇಷ್ಟು ದಿನಗಳಲ್ಲಿ ನೀವು ಈ ತಂತ್ರವನ್ನು ಮಾಡ್ಬೋದು. ಸಮಯ ಬೆಳಗಿನ ಜಾವ 4:30ಯಿಂದ 6 ಗಂಟೆ ಒಳಗೆ ಮಾಡ್ಬೋದು, ಅಥವಾ ರಾತ್ರಿ 9:30ಯಿಂದ 11:30ವರೆಗೂ ಮಾಡ್ಬೋದು. ಸರಿನಾ? 2 ಟೈಮಿಂಗ್ಸ್ ಹೇಳಿದ್ದೀನಿ. ನೀವು ಯಾವುದನ್ನು ಚೂಸ್ ಮಾಡ್ಕೋತೀರಾ ನಿಮಗೆ ಬಿಟ್ಟಿದ್ದು. ಆದರೆ ನಾನು ನೈಟಲ್ಲಿ ಮಾಡೋದೇ ಬೆಸ್ಟ್ ಅಂತ ಹೇಳ್ತೀನಿ. ಸರಿನಾ? ನೈಟಲ್ಲಿ ಮಾಡೋದ್ರಿಂದ ನೀವು ಇಷ್ಟಪಡುವಂಥ ವ್ಯಕ್ತಿಗಳ ಮನಸ್ಸಿಗೆ ಇದು ಸಿಗ್ನಲನ್ನು ಕಳಿಸುತ್ತೆ. ಸರಿನಾ? ಅವರ ಸಬ್ಕಾನ್ಷಿಯಸ್ ಮೈಂಡಿಗೆ ಇದು ಸಿಗ್ನಲನ್ನು ಕಳಿಸುತ್ತೆ. ಪ್ರತಿ ಸಲ ಹೇಳ್ತಾ ಇರ್ತೀನಿ, ನೀವು ನೈಟಲ್ಲಿ ಮಾಡೋದ್ರಿಂದ ಅವರ ಸಬ್ಕಾನ್ಷಿಯಸ್ ಮೈಂಡ್ಗೆ ಇದು ರೀಚ್ ಆಗುತ್ತೆ, ಆಯಿತಾ? ನಿಮ್ಮ ಫೀಲಿಂಗ್ಸ್ ಏನಿದೆಯೋ ಅದು ಅವ್ರಿಗೆ ಅರ್ಥ ಆಗುತ್ತೆ. ಆದ್ದರಿಂದ ಇದನ್ನು ನೀವು ನೈಟಲ್ಲಿ ಮಾಡೋದು ಬೆಸ್ಟ್. ಸರಿನಾ? ಮಾಡೋ ವಿಧಾನ ಹೇಗೆ? ಮೊದಲನೇದಾಗಿ ನೀವು ಮೊದಲು ಸ್ನಾನ ಮಾಡಿ ಶುದ್ಧವಾಗಿ ಕೈಕಾಲು ಮುಖ ತೊಳ್ಕೊಳ್ಳಿ. ಸ್ನಾನ ಮಾಡಿ ಕೈಕಾಲು ಮುಖ ತೊಳ್ಕೊಂಡು ಶುದ್ಧರಾಗಿ ಬನ್ನಿ. ಒಂದು ಸೇಫ್ ಪ್ಲೇಸ್, ಒಂದು ಯಾರು ನಿಮಗೆ ಡಿಸ್ಟರ್ಬ್ ಮಾಡದೇ ಇರೋವಂಥ ಜಾಗವನ್ನು ಆಯ್ಕೆ ಮಾಡ್ಕೊಳ್ಳಿ. ರೂಮ್ ಆಗಿರಲಿ, ದೇವ್ರ ಮನೆ ಆಗಿರಲಿ, ಯಾವುದಾದ್ರೂ ಸರಿ, ಯಾರು ನಿಮಗೆ ಡಿಸ್ಟರ್ಬ್ ಮಾಡಬಾರ್ದು. ಜೊತೆಗೆ ನಿಮ್ಮ ಮನಸ್ಸನ್ನು ಶಾಂತವಾಗಿರಿಸ್ಕೋಬೇಕು. ಸರಿನಾ? ನಿಮ್ಮ ಮನಸ್ಸಲ್ಲಿ ಗೊಂದಲಗಳು, ಟೆನ್ಷನ್ಗಳು, ಡಿಸ್ಟರ್ಬ್ಗಳು ಏನೂ ಇರಬಾರ್ದು. ಇದನ್ನು ಮಾಡಬೇಕಾದ್ರೆ ನೀವು ಶಾಂತವಾಗಿರಬೇಕು, ನಿಮ್ಮ ಮನಸ್ಸು ಶಾಂತವಾಗಿರಬೇಕು. ನೀವು ಏನು ಮಾಡಬೇಕು? ಮೊದಲು ಸಂಕಲ್ಪ ಮಾಡ್ಕೊಳ್ಳಿ. ಸಂಕಲ್ಪ ಏನಂತ ಅಂದರೆ, ನನ್ನ ಸಂಕಲ್ಪ ಶುದ್ಧವಾಗಿದೆ, ಅವರ ಹೆಸರನ್ನ ಹೇಳ್ಕೊಂಡು ಅವರ ಮನಸ್ಸು ನನ್ನ ಕಡೆ ಮೃದುವಾಗಿ ತಿರುಗಲಿ, ಅವರು ನನ್ನ ನೆನೆಸ್ಕೊಳ್ಳೋ ಹಾಗಾಗಲಿ ಅಂತ ನೀವು ಫಸ್ಟೇ ಸಂಕಲ್ಪ ಮಾಡ್ಕೋಬೇಕು. ಭಕ್ತಿಯಿಂದ ಕೇಳ್ಕೊಳ್ಳಿ. ಸರಿನಾ? ಭಕ್ತಿಯಿಂದ ಮಾಡ್ಕೊಳ್ಳಿ. ನೆಕ್ಸ್ಟ್ ಏನು ಮಾಡಬೇಕು? ದೀಪವನ್ನು ಹಚ್ಚಿ ನಿಮ್ಮ ಮುಂದೆ ಇಟ್ಕೊಳ್ಳಿ. ಸರಿನಾ? ದೀಪ ಹಚ್ಕೊಂಡ್ಮೇಲೆ ಸಂಕಲ್ಪ ಮಾಡ್ಕೋಬೋದು, ತೊಂದರೆ ಇಲ್ಲ. ಒಂದೇ ದೀಪವನ್ನು ನಿಮ್ಮ ಮುಂದೆ ಹಚ್ಚಿ ಇಟ್ಟುಬಿಟ್ಟು ನೀವೇನು ಮಾಡ್ತೀರಾ? 3 ಲವಂಗವನ್ನು ತಗೋತೀರಾ. 3 ಲವಂಗಕ್ಕೂ ಒಂದೊಂದು ಲವಂಗಕ್ಕೂ 11 ಸಲ ನಾನು ಹೇಳ್ಕೊಡುವಂಥ ಮಂತ್ರವನ್ನು ಹೇಳಬೇಕಾಗತ್ತೆ. ಸರಿನಾ? 3 ಲವಂಗದಿಂದ 33 ಆಗುತ್ತೆ. 11 + 11 + 11 11 ಸಲ ಈ ಮಂತ್ರವನ್ನು ಹೇಳಬೇಕು. ಸರಿನಾ? ಒಂದೊಂದು ಲವಂಗಕ್ಕೂ ಹೇಳಬೇಕು. ಸ್ನೇಹಿತರೆ, ನಾನು ಮಂತ್ರವನ್ನು ಡಿಸ್ಪ್ಲೇನಲ್ಲಿ ಹಾಕಿರ್ತೀನಿ, ನೋಡ್ಕೊಳ್ಳಿ. ಓಂ ಹ್ರೀಂ ಕ್ಲೀಂ ಅಗ್ನಿ ತತ್ವಾಯ ಮನೋವಾಕ್ಯ ಕರ್ಮ ಆಕರ್ಷಾಯ ಅಮುಕ ಹೃದಯಂ ದ್ರವೀಕರ ಮಮ ವಶಂ ಆನಯ ಕ್ಷಿಪ್ರ ಕರೆತು ಪ್ರೇರಯ ಸ್ವಾಹ. ಇದು
ಕಷ್ಟ ಆಗುತ್ತೆ ಅಂತಲೇ ಸಲ ಹೇಳಿರೋದು. ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ, ಏಕೆಂದರೆ ಪವರ್ಫುಲ್ ಆಗಿರೋ ಮಂತ್ರ ಬೇಕು ಅಂತೇಳಿ ನಾನು ಇದನ್ನು ತೊಗೊಂಡು ಬಂದಿದ್ದೀನಿ. ಸರಿನಾ? ನಿಮಗೆ ರಿಸಲ್ಟ್ ಬೇಕಾ, ಇನ್ಸ್ಟೆಂಟ್ ರಿಸಲ್ಟ್ ಬೇಕಾ, ಈ ಮಂತ್ರವನ್ನು ನೀವು ಸ್ವಲ್ಪ ಕಷ್ಟ ಆದರೂ ಪ್ರಾಕ್ಟೀಸ್ ಮಾಡ್ಕೊಂಡು ಮಾಡಿ. ಸರಿನಾ? ಸ್ಕ್ರೀನ್ಶಾಟ್ ತೊಗೊಳ್ಳಿ, ಇಲ್ಲ ನೀಟಾಗಿ ಬರ್ಕೊಳ್ಳಿ. ಒಂದು ಲವಂಗಕ್ಕೆ ಈ ಮಂತ್ರವನ್ನು 11 ಸಲ ಹೇಳಬೇಕು. 11 ಸಲ ಹೇಳಿಬಿಟ್ಟು ಆಯಿತಾ, ಬಲಗೈಲಿ ಹಿಡ್ಕೊಳ್ಳಿ. 11 ಸಲ ಹೇಳಿ ಭಕ್ತಿಯಿಂದ ಕೇಳ್ಕೊಂಡು ಏನು ಮಾಡ್ತೀರಾ, ಆ ಲವಂಗವನ್ನು ನೀವು ನಿಮ್ಮ ಮುಂದೆ ಇರೋ ಅಂಥ ದೀಪದಲ್ಲಿ ಸುಡಬೇಕು. ಸರಿನಾ? ದೀಪ ಹಾರೋ ಥರ ಸುಡೋಕೆ ಹೋಗಬೇಡಿ, ದೀಪದಲ್ಲಿ ಸುಡಬೇಕು. ಒಟ್ಟಿನಲ್ಲಿ ನಿಮಗೆ ದೀಪದಲ್ಲಿ ಲವಂಗ ಸುಡೋಕ್ಕಾಗಲಿಲ್ಲ ಅಂತಂದರೆ ಜೊತೆಲಿ ಅದೇ ದೀಪದಲ್ಲಿ ಕರ್ಪೂರವನ್ನು ಹಸಿಟ್ಕೊಂಡು ಆ ಕರ್ಪೂರದಲ್ಲಿ ಅದನ್ನು ಸುಟ್ಟಾಕಿ. ಸರಿನಾ? ಒಟ್ಟಿನಲ್ಲಿ ಒಂದೊಂದಾಗಿ ಸುಡಬೇಕಾಗತ್ತೆ. ಮಂತ್ರ ಹೇಳಿ 11 ಸಲ ಹೇಳಿ. ಈ ಸಿಗ್ನಲ್, ಈ ಲವಂಗದ ಶಕ್ತಿ ಆ ವ್ಯಕ್ತಿಗೆ ತಲುಪ್ತಾ ಇದೆ ಅಂತ ನೀವು ಕಲ್ಪನೆ ಮಾಡ್ಕೋಬೇಕು. ಸರಿನಾ? ನೀವು ಆ ಲವಂಗದ ಶಕ್ತಿ ಆ ವ್ಯಕ್ತಿನ ತಲುಪ್ತಾ ಇದೆ ಅಂತ ಮನಸ್ಸಲ್ಲಿ ಒಂದೇ ಭಾವನೆಯನ್ನು ಇಟ್ಕೋಬೇಕು. ಆ ವ್ಯಕ್ತಿ ನಿಮ್ಮನ್ನು ನೆನೆಸ್ಕೋಬೇಕು, ಅವ್ರು ನಿಮಗೆ ಫೋನ್ ಮಾಡಬೇಕು, ನಿಮ್ಮ ಜೊತೆ ಮಾತಾಡಬೇಕು, ಅಷ್ಟನ್ನೇ ನೀವು ಕಲ್ಪನೆ ಮಾಡ್ಕೋಬೇಕು. ಸರಿನಾ? ಮನಸ್ಸಲ್ಲಿ ಅದನ್ನೇ ಇಟ್ಕೊಂಡು ನೀವು ಒಂದೊಂದಾಗಿ ಲವಂಗವನ್ನು ಸುಡಬೇಕು. ಇದಾದಮೇಲೆ ನೀವು 3 ಲವಂಗಗಳನ್ನು ಸುಟ್ಟ ಮೇಲೆ ಒಂದು 5 ರಿಂದ 10 ನಿಮಿಷ ಯಾರ ಹತ್ರನೂ ಮಾತಾಡಬೇಡಿ, ಫೋನನ್ನು ಇಟ್ಕೋಬೇಡಿ, ಫೋನನ್ನು ನೋಡಬೇಡಿ, ಯಾರಿಗೂ ಮೆಸೇಜು ಕಾಲು ಏನು ಮಾಡಬೇಡಿ. ಮನಸ್ಸಲ್ಲಿ ಬರೀ ಒಂದೇ ಯೋಚನೆ, ಒಂದೇ ಭಾವನೆ ಅಷ್ಟೇ ಇರಬೇಕು. ಒಂದು 5 ರಿಂದ 10 ನಿಮಿಷ ನೀವು ಶಾಂತವಾಗಿರಬೇಕು. ಸರಿನಾ? ಇಷ್ಟನ್ನು ನೀವು ಫಾಲೋ ಮಾಡಬೇಕು. ಸ್ನೇಹಿತರೆ, ನೀವು ಈ ತಂತ್ರ ಮಾಡಬೇಕಾದ್ರೆ ನಾನು ಹೇಳ್ಕೊಡೋಂಥ ಇಷ್ಟು ನಿಯಮವನ್ನು ನೀವು ಫಾಲೋ ಮಾಡಬೇಕು. ಅದರಲ್ಲಿ ಏನು ಅಂತಂದರೆ, ನೀವು ಮೊದಲು ಈ ಮಂತ್ರ ಜಪ ಮಾಡಬೇಕಾದ್ರೆ, ನೀವು ಈ ತಂತ್ರ ಮಾಡಬೇಕಾದ್ರೆ ಯಾವುದೇ ಥರದ ನೆಗೆಟಿವ್ ಥಿಂಕಿಂಗ್ ಮಾಡಬಾರ್ದು, ನೆಗೆಟಿವ್ ಯೋಚನೆಗಳನ್ನು ಮಾಡಬಾರ್ದು. ಇದಾಗುತ್ತಾ ಹೋಗುತ್ತಾ ಈ ಥರ ಕನ್ಫ್ಯೂಷನಲ್ಲಿ ನೀವೇ ಮಾಡಿದ್ರೆ ಇದರಲ್ಲಿ ರಿಸಲ್ಟೇ ಬರಲ್ಲ. ಸರಿನಾ? ಜೊತೆಗೆ ನೀವು ಆ ವ್ಯಕ್ತಿ ಬಗ್ಗೆ ಕೋಪ, ಅಸೂಯೆ ಇಟ್ಕೋಬಾರ್ದು. ಅವ್ರ ಮೇಲೆ ನಿಮಗೆ ಒಳ್ಳೆ ಭಾವನೆ ಅಷ್ಟೇ ಇರಬೇಕು. ಇದ್ರೆ ಜೊತೆಗೆ ಒಂದೇ ಟೈಮಲ್ಲಿ ಇಬ್ಬರಿಬ್ಬರಿಗೆ ನೀವು ಈ ಪ್ರಯೋಗವನ್ನು ಮಾಡಬೇಡಿ. ನೀವು ಇಷ್ಟಪಡುವಂಥ ವ್ಯಕ್ತಿಗಳು ಬರೀ ಒಬ್ಬರಿಗೆ ಮಾತ್ರನೇ ಪ್ರಯೋಗ ಮಾಡಬೇಕು. ಸರಿನಾ? ಇಬ್ಬಿಬ್ಬರಿಗೆ ಮಾಡಿದ್ರೆ ಅದು ಯೂಸ್ ಇಲ್ಲ, ರಿಸಲ್ಟು ಬರಲ್ಲ. ಸರಿನಾ? ಜೊತೆಗೆ ತುಂಬ ಅರ್ಜೆಂಟ್ ಮಾಡ್ತೀರಾ, ಕೆಲಸ ಆಗೋಗುತ್ತೆ ಅಂತ ಅಂದ್ಬಿಟ್ಟು ತುಟ ಅಂತಂದರೆ ಯಾವುದು ನಡೆಯಲ್ಲ. ಸರಿನಾ? ಅರ್ಜೆಂಟ್ ಮಾಡ್ಕೊಂಡು ಏನೂ ಮಾಡಬೇಡಿ, ಅದು ಕೆಲಸ ಆಗೋದಿಲ್ಲ. ತಾಳ್ಮೆಯಿಂದ ಮಾಡಿ, ಶ್ರದ್ಧೆಯಿಂದ ಮಾಡಿ, ಭಕ್ತಿಯಿಂದ ಮಾಡಬೇಕು. ಸರಿನಾ? ನೀವು ಈ ತಂತ್ರವನ್ನು ಮಾಡಬೇಕಾದ್ರೆ ಸ್ನೇಹಿತರೆ, ಈ ತಂತ್ರವನ್ನು ನೀವು ಎಷ್ಟು ದಿನ ಮಾಡಬೇಕು? ಇದನ್ನು ನೀವು 3 ದಿನ ಮಾಡಿ. ಸರಿನಾ? 3 ದಿನ, 3 ದಿನದಲ್ಲಿ ನಿಮಗೆ ರಿಸಲ್ಟ್ ಕಾಣಿಸ್ತು ಅಂತಂದರೆ ನಿಲ್ಲಿಸ್ಬಿಡಿ. ಮತ್ತೆ ಮಾಡಬೇಕು ಅಂತಂದರೆ 7 ದಿನ ಗ್ಯಾಪ್ ಕೊಡಿ, 1 ವಾರ ಗ್ಯಾಪ್ ಕೊಟ್ಟು ಮತ್ತೆ ಮಾಡಿ. ಸರಿನಾ? ಸ್ನೇಹಿತರೆ, ಇದು ಯಾವ ರೀತಿ ರಿಸಲ್ಟ್ ಬರುತ್ತೆ ಅಂದರೆ 24 ಗಂಟೆಯಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ತುಂಬ ಇದೆ. ಸರಿನಾ? ಕೆಲವರು ಅರ್ಜೆಂಟಲ್ಲಿ ತಲೆ ಕೆಡಿಸ್ಕೊಂಡು ನೆಗೆಟಿವ್ ಯೋಚನೆ ಮಾಡ್ಕೊಂಡು ಮಾಡೋದ್ರಿಂದ ರಿಸಲ್ಟ್ ಬರೋದಿಲ್ಲ. ಸರಿನಾ? ತುಂಬ ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು. ನಿಮ್ಮ ಪ್ರೀತಿ ನಿಜವಾಗಿರಬೇಕು. ನಿಮ್ಮ ಮನಸ್ಸಿನಲ್ಲಿ ಭಾವನೆ ಯಾವ ರೀತಿ ಇರುತ್ತೋ, ಸತ್ಯ ಯಾವ ರೀತಿ ಇರುತ್ತೋ ಆ ರೀತಿಯಲ್ಲಿ ಇದು ಕೆಲಸ ಮಾಡುತ್ತೆ. ಅರ್ಜೆಂಟಲ್ಲಿ ಮಾತ್ರ ಏನೂ ಮಾಡಬೇಡಿ. ಜೊತೆಗೆ 3 ದಿನದಲ್ಲಿ ರಿಸಲ್ಟ್ ಬರೋ ಚಾನ್ಸಸ್ ತುಂಬ ಇದೆ. ಸರಿನಾ? ಇನ್ಸ್ಟೆಂಟ್ ರಿಸಲ್ಟ್ ಬರುತ್ತೆ. ನೀವು ಎಷ್ಟು ಶ್ರದ್ಧೆಯಿಂದ ಮಾಡ್ತೀರಿ ಅಷ್ಟು ಪವರ್ಫುಲ್ಲಾಗಿ ರಿಸಲ್ಟ್ ಬರುತ್ತೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆಯಾ? ಇದ್ರ ಬಗ್ಗೆ ಏನಾದರೂ ಡೌಟ್ ಇದೆಯಾ? ಖಂಡಿತ ನನಗೆ ಕಾಮೆಂಟಲ್ಲಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಖಂಡಿತ ಒಂದು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆ, ರಿಲೇಷನ್ಗಳಿಗೆ ಶೇರ್ ಮಾಡಿ. ಸ್ನೇಹಿತರೆ, ನಿಮ್ಮ ಲೈಫಲ್ಲಿ ಏನಾದರೂ ಸಮಸ್ಯೆ ಇದ್ದರೆ ಖಂಡಿತ ನನ್ನ ವಾಟ್ಸಪ್ ನಂಬರನ್ನು ಸ್ಕ್ರೀನ್ ಮೇಲೆ ಹಾಕಿರ್ತೀನಿ, ನೋಡ್ಕೊಳ್ಳಿ, ನಾನು ಕಾಂಟ್ಯಾಕ್ಟ್ ಮಾಡಿ. ಜೊತೆಗೆ ಸ್ನೇಹಿತರೆ, ಇದೇ ಥರದ ಸ್ಪೆಷಾಲಿಟಿ ಮ್ಯಾನಿಫೆಸ್ಟೇಷನ್ ಟೆಕ್ನಿಕ್ಗಳು ಬೇಕು ಅಂದರೆ ನಮ್ಮ ಯೂಟ್ಯೂಬ್ ಚಾನಲನ್ನು ಖಂಡಿತ ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಾನು ವಿಶೇಷ ಟೆಕ್ನಿಕ್ ಜೊತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೆ ಕೀಪ್ ವಾಚಿಂಗ್ ಗೈಸ್. ಬಾಯ್. ಲವ್ ಯು ಆಲ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.